show that y, which is equal to log of 1 plus x minus 2 by x by 2 plus x for x greater than minus 1 is an increasing function. ಸ್ಟ್ರಿಕ್ಟ್ಲಿ ಅಂತ ಹೇಳ್ತಾ ಇಲ್ಲ, ಇಲ್ಲಿ ಇನ್ಕ್ರೀಸಿಂಗ್ ಅಂತ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಎಲ್ಲನ 0 ಹಾಕ್ಕೊಬೋದು. ಇಲ್ಲಿ ಒಂದು ಪುಟ್ಟು ನೋಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಏನಪ್ಪ ಅಂತ ಹೇಳಿದ್ರೆ, ಈ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಇದೆಯಲ್ಲ, ಲಾಗ್ ಇಸ್ ವ್ಯಾಲಿಡ್ ಫಾರ್ ವ್ಯಾಲ್ಯೂಸ್ ವಿಚ್ ಆರ್ ಗ್ರೇಟರ್ ದೆನ್ 0. ಬಿಕಾಸ್ ಇಟ್ ಹ್ಯಾಸ್ ಟು ಬಿ ಗ್ರೇಟರ್ ದೆನ್ 0 ಆಲ್ವೇಸ್. ನಿಮ್ಮ ಎಕ್ಸ್ ವ್ಯಾಲ್ಯೂ ಇಟ್ ಹ್ಯಾಸ್ ಟು ಬಿ ಗ್ರೇಟರ್ ದೆನ್ -1. ಆಯಿತಾ? ಇದು ಎಕ್ಸ್ಟ್ರಾ ಬಿಟ್ ಆಫ್ ಇನ್ಫಾರ್ಮೇಷನ್ ತಿಳಿದಿರಲಿ ಅಂತ ಹೇಳಿ. ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಂಡಿರಿ. ಲಾಗ್ ವ್ಯಾಲ್ಯೂ ಯಾವತ್ತಿದ್ರೂ ನೀವು ಪಾಸಿಟಿವ್ ವ್ಯಾಲ್ಯೂಸ್ ಇನ್ಪುಟ್ ಆಗಿ ಕೊಡಬೇಕು. ಮತ್ತು ಮುಂದೆ ಇವಾಗ ಇದನ್ನು ಹೇಗೆ ಮಾಡೋದು? ವಿ ನೀಡ್ ಟು ಡಿಫ್ರೆನ್ಷಿಯೇಟ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇಲ್ಲೇನಾಗುತ್ತೆ ಇವಾಗ, ಇದು y ಪ್ರೈಮ್ is equal to differentiation of log is, ಸ್ವಲ್ಪ ಈ ಕಡೆಯಿಂದ ಬರೀತೀನಿ, 1 by 1 plus x. ಚೈನ್ ರೂಟ್ ಪ್ರಕಾರ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, ಅದು ಕೂಡ 1 ಕೊಡುತ್ತೆ. ಸೊ ತೊಂದರೆ ಇಲ್ಲ. ಮತ್ತಿದು ಇವಾಗ ಇಂಥದ್ದಿದು ಕೋಶೆಂಟ್ ರೂಲ್. ಕೋಶೆಂಟ್ ರೂಲ್ ನೋಡಿ ಒಂದು ಸತಿ ಏನು ಹೇಳುತ್ತೆ? ಡಿಫ್ರೆನ್ಸಿಯೇಷನ್ ಆಫ್ ನ್ಯೂಮರೇಟರ್ ಇಂಟು ಡಿನಾಮಿನೇಟರ್ ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ ಡಿನಾಮಿನೇಟರ್ ಇಂಟು ನ್ಯೂಮರೇಟರ್, ಈ ಆರ್ಡರ್ ಚೇಂಜ್ ಮಾಡೋ ಆಗಿಲ್ಲ, ಡಿವೈಡೆಡ್ ಬೈ ದ ಸ್ಕ್ವೇರ್ ಆಫ್ ದ ಡಿನಾಮಿನೇಟರ್. So this is your quotient rule. ಹೀಗಿರ್ಬೇಕಾದ್ರೆ ಡಿಫ್ರೆನ್ಸಿಯೇಷನ್ ಆಫ್ ನ್ಯೂಮರೇಟರ್ ಇಸ್ 2 ಇಂಟು ಡಿನಾಮಿನೇಟರ್ ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ ಡಿನಾಮಿನೇಟರ್ 1 ಬರುತ್ತೆ ಇಂಟು ನ್ಯೂಮರೇಟರ್, ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ಡಿವೈಡೆಡ್ ವಿತ್ ಸ್ಕ್ವೇರ್ ಆಫ್ ದ ಡಿನಾಮಿನೇಟರ್. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಸೊ ಇದೇನಾಗುತ್ತಿದ್ದು 1 by 1 plus x minus 4 plus 4x minus 2x ಇದು 4x ಅಲ್ಲ 2x divided with 2 plus x the whole square. ಸೊ ಇಲ್ಲಿ ಇದು ಕಟ್ ಹಾಕೊಳ್ಳುತ್ತೆ, ಮತ್ತು ಇಲ್ಲಿ ನಿಮ್ಮ LCM ಬಂದು 2 plus x the whole square minus 4 times of 1 plus x. This entire expression divided with 1 plus x into 2 plus x the whole square. ಸೊ ಇದನ್ನು ಸಿಂಪ್ಲಿಫೈ ಮಾಡಲೇಬೇಕು. ಏನಕ್ಕಂತ ಹೇಳಿದ್ರೆ ಎಂಡ್ ಆಫ್ ಇಟ್ ಇದು ನಾವು ಇದರಿಂದ ನಮಗೆ ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ ಬರುತ್ತೆ ಅಂತ ಹೇಳಿ ನೋಡಿಸ್ಬೇಕಾಗುತ್ತೆ. ಹಾಗೆಯೇ LCM ತೊಗೊಂಡು ಎಲ್ಲ ಸಿಂಪ್ಲಿಫೈ ಮಾಡ್ತಾ ಇರೋದು. ಸೊ ಇಲ್ಲಿ a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ಉಪಯೋಗಿಸ್ಬೇಕಾಗುತ್ತೆ. ಸೊ ಇಲ್ಲಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ಇದು 4 ಆಗುತ್ತೆ, ಇದು ಮೈನಸ್ 4x ಆಗುತ್ತೆ. ಇದು ಸೆಂಟರ್ ಎಕ್ಸ್ಪ್ರೆಷನ್ ಡಿವೈಡೆಡ್ ವಿತ್ 1 ಪ್ಲಸ್ ಎಕ್ಸ್ ಇಂಟು 2 ಪ್ಲಸ್ ಎಕ್ಸ್ ದ ಹೋಲ್ ಸ್ಕ್ವೇರ್. ಸೊ ಇಲ್ಲೊಂದು ಇದು ಕಟ್ ಹಾಕೊಳುತ್ತೆ, ಆ್ಯಂಡ್ ವಿ ಆರ್ ಲೆಫ್ಟ್ ವಿತ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ದ ಹೋಲ್ ಸ್ಕ್ವೇರ್. ಸರಿನಾ? ಸೊ ಇಲ್ಲಿ ಕ್ಲಿಯರಾಗಿ ನೋಡ್ಬೋದು, ಎಕ್ಸ್ ಸ್ಕ್ವೇರು ಎಕ್ಸ್ ಪ್ಲಸ್ 2 ದ ಹೋಲ್ ಸ್ಕ್ವೇರ್ ರಿಸಲ್ಟ್ಸ್ ಇನ್ ಪಾಸಿಟಿವ್ ವ್ಯಾಲ್ಯೂ. ಮತ್ತು ಇನ್ಯಾವ್ದು ಮಿಕ್ಕಿದೆ? ಲೀನಿಯರ್ ಎಕ್ಸ್ಪ್ರೆಷನ್ನು 1 ಪ್ಲಸ್ ಎಕ್ಸ್ ವಿಲ್ ಆಲ್ಸೋ result in positive value for x greater than -1. ಸರಿ ತಾನೆ? So all in all we can tell that from this we can infer y prime is greater than 0. So from this we can infer that y is an increasing ಫಂಕ್ಷನ್. ಸರಿನಾ? ಸೊ ಗ್ರಾಫಿಕಲಿ ಹೇಗೆ ಕಾಣುತ್ತೆ ಅಂತ ಹೇಳಿ ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ದಿಸ್ ಇಸ್ ಯೋರ್ ಗ್ರಾಫ್. ಸೊ ಇಲ್ಲಿ ನೋಡಿ ಹೇಗೆ ನಡೀತಾ ಇದೆ, -1ಇಂದ ಶುರು ಹಾಕ್ಕೊಬೇಕು. ಸೊ ಇಲ್ಲಿ ನೋಡ್ಬೋದು ನಮ್ಮ ಇನ್ಪುಟ್ ಆಲ್ಮೋಸ್ಟು ಹತ್ತಿರ ಹೋಗುತ್ತೆ. ಸೊ ವಿ ಹ್ಯಾವ್ ಆಲ್ಮೋಸ್ಟ್ -1 ಇದು. ಇಲ್ಲಿಂದ ಶುರು ಹಾಕ್ಕೊಂಡು ನೋಡ್ಬೋದು ನಿಮ್ಮ ಸ್ಕೇಲು ಏನಾಗ್ತದೆ. ಇಲ್ಲಿ ಸ್ಲೋಪಿನ ವ್ಯಾಲ್ಯೂ 0 ಇದೆ.
ಹಾಗಾಗಿ ಇಟ್ಸ್ ನಾಟ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಅದರ ಮೊದಲಾಗಿ ವ್ಯಾಲ್ಯೂಸ್ ಹೇಗಿದೆ, ಪಾಸಿಟಿವ್ ಇದೆ, ಅದು 0 ಆದಮೇಲೆ ತಿರ್ಗಾ ಪಾಸಿಟಿವ್ ಆಗ್ತದೆ, ಆಮೇಲೆ ಪಾಸಿಟಿವ್ ಕಾಣ್ತಾ ಇದೆ. ಸೊ ವಿ ಕ್ಯಾನ್ ಸಿ ದಟ್ ಇಟ್ ಇಸ್ ಸ್ಟ್ರಿಕ್ಟ್ಲಿ, ನಾಟ್ ಸ್ಟ್ರಿಕ್ಟ್ಲಿ, ಇಟ್ ಇಸ್ ಇನ್ಕ್ರೀಸಿಂಗ್. ಇಟ್ಸ್ ನಾಟ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಏನಕ್ಕೆ ಅಂತ ಹೇಳಿದ್ರೆ ಅಟ್ 0 ಏನಾಗ್ತಾಯಿದೆ ಇಲ್ಲಿ, ಅಟ್ 0 ನಮ್ಮ ಔಟ್ಪುಟ್ಟು, ನಮ್ಮ ಸ್ಲೋಪು 0 ಆಗ್ತಾಯಿದೆ. ಆಯಿತಾ? ಹಾಗಾಗಿ ವಿ ಹ್ಯಾವ್ increasing, not strictly increasing. ಸರಿನಾ?